ನಮ್ಮ ಒಂದು VMF ಸಂಸ್ಥೆಗೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥವ್ರ ಪರಿಚಯ ನಾನು ಮಾಡ್ಕೊಡ್ತೀನಿ. ಶ್ರೀಯುತ ಮೌನೇಶ್ ಅವರು ಮೂಲತಃ ಧಾರವಾಡದವರು. ಸುಮಾರು 15 ವರ್ಷಗಳಕ್ಕೂ ಹೆಚ್ಚು ಈ ಒಂದು ಎಂಟರ್ಪ್ರೈನರ್ ಅಂದ್ರೆ ಸ್ವ ಉದ್ಯೋಗದ ಬಗ್ಗೆ, ಗ್ರಾಮೀಣ ಉದ್ಯೋಗದ ಬಗ್ಗೆ, ಮಹಿಳಾ ಉದ್ಯಮಿ ಬಗ್ಗೆ ಈ ರೀತಿಯ ವಿಚಾರಗಳನ್ನ ಇಟ್ಕೊಂಡು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ತಮ್ಮದೇ ಆದಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಸಿಡಾಕ್ ಅನ್ನೋ ಸಂಸ್ಥೆಯ ಮುಖಾಂತರ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಇವತ್ತು ಅವರು ನಮ್ಮ ಒಂದು VMF ಸಂಸ್ಥೆಯ ಆಗಮಿಸಿ ನಮ್ಮ ಜೊತೆ ಇವತ್ತು ಅವರ ಒಂದು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನ ನಮಗೆ ಹಂಚ್ಕೊಳ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ VMF ಸಂಸ್ಥೆಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇವತ್ತು ನಾವು ವಿಷಯ ಚರ್ಚೆ ಮಾಡಿದೆ. ನನಗೂ ಸಾಧಾರಣ ಒಂದು 21 ವರ್ಷ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಭವ ಇದೆ. ಸರ್ ಕೂಡ ಸಾಕಷ್ಟು ನಾವು ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಟೆಲಿಫೋನ್ ಮುಖಾಂತರ ಇರಬಹುದು ಅಥವಾ ಮಾಧ್ಯಮ ಮುಖಾಂತರ ಚರ್ಚೆ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಾವು ಸಿಡಾಕ್ನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಸ್ಕಿಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೇವೆ. DIC ಕೆಲಸ ಮಾಡ್ತಾ ಇದ್ದೇವೆ. ಈ ಎಲ್ಲದರ ಉದ್ದೇಶ ಗ್ರಾಮೀಣ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟು ಸ್ವಂತ ಉದ್ಯೋಗ ಮಾಡಿಕೊಂಡು ಒಂದು ದೃಷ್ಟಿಕೋನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಸೊ ಸಾಕಷ್ಟು ಜನರಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ. ಸಾಕಷ್ಟು ಜನರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಹೊಂದಿದ್ದಾರೆ. ಆಮೇಲೆ ಬೇರೆ ಬೇರೆ ವೃತ್ತಿಯಲ್ಲಿ ಸಾಕಷ್ಟು ಯಶಸ್ವಿಯನ್ನು ಹೊಂದಿದ್ದಾರೆ. ಅಥವಾ ಯಶಸ್ವಿ ಉದ್ಯಮದಾರರ ಸ್ಟೋರಿನೂ ಕೂಡ ನಾವು ಮಾಡಿದ್ದೇವೆ. ಈ ಹಂತದಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬೋದು. ಜೊತೆಗೆ ಅವರಿಗೆ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯಕ್ಕಾಗಿ ಸಹಾಯ ಮಾಡೋದು. ಅಂದ್ರೆ ನಾವು ಒಂದು ಸಪೋರ್ಟ್ ಅಂತ ಹೇಳ್ತೀವಿ. ಈ ಅವ್ರಿಗೆ ಏನ್ ಗೊತ್ತಿಲ್ಲ ಅವ್ರ ಮಾರ್ಗವನ್ನು ತಿಳಿಸ್ಕೊಡೋದು. ಸೊ ಈ ರೀತಿ ಹೋದ್ರೆ ನಿಮಗೆ ಬ್ಯಾಂಕಿಂದ ಹೆಲ್ಪ್ ಆಗ್ತದೆ. ಈ ರೀತಿ ಹೋದ್ರೆ ನಿಮಗೆ ಗೌರ್ಮೆಂಟ್ ಸರ್ವಿಸ್ ಇರ್ಬೋದು ಅಥವಾ ಸ್ಕೀಮ್ ಇರ್ಬೋದು ಸಿಗ್ತದೆ. ಸೊ ಈ ಕಡೆ ಹೋದ್ರೆ ನಿಮಗೆ ತರಬೇತಿ ಸಿಗುತ್ತದೆ. ಇವೆಲ್ಲ ತರಬೇತಿ ಕೂಡ ಯಾಕೆ ಅಂತಂದ್ರೆ ಮುಂದಿನ ಜೀವನದಲ್ಲಿ ನೀವು ಯಾವುದೇ ರೀತಿ ಒಂದು ಸಾಲ ಸೌಲಭ್ಯ ಬೇಕಾದ್ರೆ ಅಥವಾ ಬೇರೆ ಯಾವುದೇ ಒಂದು ಸಹಾಯ ಬೇಕಾದ್ರೆ ಈ ತರಬೇತಿ ಒಂದು ಸರ್ಟಿಫಿಕೇಟ್ ಇದೆಲ್ಲ ಅದು ತಮಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಸೆಷನ್ದಲ್ಲಿ ಇವಾಗ ನಾವು 6 days ಅಂತ ಒಂದು ಎಂಟರ್ಪ್ರಿನರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿದೀವಿ. 10 days ಎಂಟರ್ಪ್ರಿನರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದೀವಿ. ಆಮೇಲೆ 3 days ಎಂಟರ್ಪ್ರಿನರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದೀವಿ. ಆಮೇಲೆ 2 days ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಕ್ಯಾಂಪೇನ್ ಅಂತ ಮಾಡಿದೀವಿ. ಇವೆಲ್ಲ ಬೇರೆ 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 ಪ್ರೋಗ್ರಾಮ್ಗಳು. ಸೊ ಇದರಲ್ಲಿ ಅವೇರ್ನೆಸ್ ಅಂದ್ರೆ ಅದು ಬರೀ ಜಾಗೃತಿ ಮಾಡೋದು, ತಿಳುವಳಿಕೆ ಕೊಡೋದು. ಕ್ಯಾಂಪೇನ್ ಅಂತ 1 day ಇರ್ಬೋದು, 2 day ಇರ್ಬೋದು. ಅದು ಒಂದ್ಸಲ ಎಲ್ಲ ಕಡೆ ರೂಮರ್ಸ್ ಕ್ರಿಯೇಟ್ ಮಾಡಿ ಈ ರೀತಿ ಯಶಸ್ವಿ ಉದ್ಯಮಗಳಾಗಲಿಕ್ಕೆ ತರಬೇತಿ ಇದೆ ಅಂತ ಒಂದು ಮಾಹಿತಿ ಕೊಡುವಂತದ್ದು. ಆಮೇಲೆ 6 days 10 days DDP ಅಂತಂದ್ರೆ ಸಬ್ಜೆಕ್ಟ್ ವೈಸ್ ಒಂದು ದಿವಸಕ್ಕೆ ಎಷ್ಟು ಸಬ್ಜೆಕ್ಟ್ ಇದೆ, ಅದನ್ನ ಎಷ್ಟು ರಿಸೋರ್ಸ್ ಪರ್ಸನ್ ಅದನ್ನ ಶಿಬಿರ ತೆಗೆದು ಚರ್ಚೆ ಮಾಡ್ತಾರೆ. ಅದರಿಂದ ಏನ್ ಇಂಪ್ಯಾಕ್ಟೇಬಲ್ ಆಗುತ್ತದೆ, ಏನ್ ರಿಸಲ್ಟ್ ಬರುತ್ತೆ, ಜೊತೆಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಿರ್ಬೋದು, ಆಮೇಲೆ ಫೀಲ್ಡ್ ವಿಸಿಟ್ ಇರ್ಬೋದು, ಇಂಡಸ್ಟ್ರಿ ವಿಸಿಟ್ ಇರ್ಬೋದು, ಆಮೇಲೆ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಯಾರು ಇರ್ತಾರ ಅವ್ರ ಸಕ್ಸಸ್ ಆಗಿದ್ದಂತವ್ರು ತಿಳಿಸಿ ಕೇಳಿದ್ರು. ಇವೆಲ್ಲವೂ ಕೂಡ ಈ ಒಂದು 10 days DDP ಇರ್ಬೋದು ಅಥವಾ 6 days DDP ಇರ್ಬೋದು. ಜೊತೆ ಊಟ, ಜೊತೆಗೆ ಅವ್ರಿಗೆ ಚಹಾ ಕಾಫಿ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ. ಇದು ವಸತಿ ಇರುವುದಿಲ್ಲ. ಈ ಒಂದು ತರಬೇತಿಗಳ ಏನಿದೆವಲ್ಲ ಅದು 6 days ಇರ್ಬೋದು, 10 days ಇರ್ಬೋದು. ಮಾರ್ನಿಂಗ್ 10 to 5 o'clock ವರೆಗೆ ನಾವು ತರಬೇತಿ ನಡೆಸ್ತಾ ಇದ್ದೇವೆ. ಇದರಲ್ಲಿ ಒಂದು ದಿವಸಕ್ಕೆ ಒಬ್ಬರು ರಿಸೋರ್ಸ್ ಪರ್ಸನ್ ಕಂಟಿನ್ಯೂ ಮಾಡಬಹುದು ಅಥವಾ 2 ಜನ ರಿಸೋರ್ಸ್ ಪರ್ಸನ್ ಕಂಟಿನ್ಯೂ ಮಾಡೋದು. ಡಿಪೆಂಡ್ ಅಪಾನ್ ನಮಗೆ ಸರ್ಕಾರದ ಏನೋ ಒಂದು ಸಿಲೆಬಸ್ ಬಂದಿತ್ತಲ್ಲ ಆ ಸಿಲೆಬಸ್ ಪ್ರೋಟೋಕಾಲ್ ಇಟ್ಕೊಂಡು ಅವರಿಗೆ ನಾವು ಪ್ರತಿ ದಿವಸ ವಿಷಯನ ಅವ್ರಿಗೆ ಮುಗಿಸುವಂತ ಕೆಲಸ ಮಾಡ್ತೀವಿ. ಇದರಲ್ಲಿ ಆಟದ ಮುಖಾಂತರ ಇರ್ಬೋದು, ಪಾಠದ ಮುಖಾಂತರ ಇರ್ಬೋದು, ಆಮೇಲೆ ಕೆಲವೊಂದಿಷ್ಟು ಚಟುವಟಿಕೆ ಮುಖಾಂತರ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಫುಡ್ ಇತ್ತಂದ್ರೆ ಆ ಫುಡ್ ಸಂಬಂಧಪಟ್ಟಂತ ಒಂದು ರಿಸೋರ್ಸ್ ಪರ್ಸನ್ ಕರೆಸಿ ಅವ್ರು ಮಾಡುವಂತ ಒಂದು ಐಟಮ್ ಅನ್ನ ಬೇರೆ ಬೇರೆ ರೀತಿ ಅಂದ್ರೆ ಅದು ಸಿಹಿ ತಿನಿಸಿ ಇರ್ಬೋದು, ಚಕ್ಕುಳಿ ಇರ್ಬೋದು, ಕುರ್ಕುರು ತಿಂಡಿ ಇರ್ಬೋದು, ಮಸಾಲೆ ಐಟಮ್ ಇರ್ಬೋದು, ಅಥವಾ ಬೇರೆ ರೀತಿ ಯಾವ್ದಾದ್ರು ಐಟಮ್ ಅನ್ನ ಪ್ರಾಕ್ಟಿಕಲ್ ಆಗಿ ಅವ್ರ ಜೊತೆಯಲ್ಲಿ ಮಾಡಿಸ್ಬಿಟ್ಟು ಅದನ್ನ ನಾವು ಟ್ರೇಡರ್ ಮಾಡಿಸುವಂತ ಕೆಲಸ ಮಾಡ್ತೇವೆ. ಇದು ಒಂದು ರೀತಿ. ಆಮೇಲೆ ಬೇರೆ ಬೇರೆ ಡಿಟರ್ಜೆಂಟ್ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಕೇಕ್ಸ್ ಆಗಿರ್ಬೋದು, ಇವರು ಕೂಡ ಒಂದು ಮಾಡುವಂತ ರಿಸರ್ಚ್ ಪರ್ಸನ್ ಕರೆಸಿ ಅವ್ರ ಕಡೆ ಪ್ರಾಕ್ಟಿಕಲ್ ಅವರು ನಾವು ಸಿಬಿಲ್ ನೋಡ್ತಾ ಇರ್ಬೇಕಂತ
ಸೊ ಅವ್ರು ಮಾಡೋದನ್ನ ಒಳ್ಳೆ ನೆಕ್ಸ್ಟ್ ಅವ್ರು ಯಾರನ್ನ ಒಂದು ಬಿಸ್ನೆಸ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಹೆಲ್ಪ್ ಮಾಡ್ತಂತ ಅನ್ನೋಂಥ ರಿಸೋರ್ಸ್ ಪರ್ಸನ್ ಕಷ್ಟ. ಸೊ ಈ ರೀತಿ ನಾವು ತರಬೇತಿಗಳನ್ನ ಮಾಡಿದಂಥದ್ದು ಒಂದು ವಿಷಯನ ಹೇಳ್ಬೋದು. ಓಕೆ ಸರ್, ಈಗ ನೀವು ತಿಳಿಸಿದಂತ ಮಾಹಿತಿಗಳೆಲ್ಲವೂ ಕೂಡ ಅಂದ್ರೆ ನೀವೇನು ಗ್ರೌಂಡ್ ಅಲ್ಲಿ ಅಂದ್ರೆ ಸಮಾಜದಲ್ಲಿ ಈಗ ಕೆಲಸ ಮಾಡಿರುವಂತದ್ದು ಹೇಳಿದ್ವಿ. ಈಗ ನೀವು ಹಳೆ ಪ್ರಸ್ತಾಪ ಮಾಡ್ದಂಗೆ ತರಬೇತಿಯ ಬಗ್ಗೆ ಸವಿಸ್ತರವಾದಂತ ವಿಷಯಗಳನ್ನ ತಿಳಿಸಿದ್ರಿ. ಈಗ ಏನಾಗಿದೆ ಅಂದ್ರೆ ತುಂಬಾ ತರಬೇತಿ ಸಂಸ್ಥೆಗಳು ಇವತ್ತು ನಮ್ಮ ಮಾಧ್ಯಮ ಅಂದ್ರೆ ಅಂತರ್ಜಾಲ ವ್ಯವಸ್ಥೆಯನ್ನು ಕೂಡ ತುಂಬಾ ಇರೋದ್ರಿಂದ ಯೂಟ್ಯೂಬ್ ಚಾನಲ್ಸ್ ಈ ತರದ್ದೆಲ್ಲ ಇರೋದ್ರಿಂದ ಈಗ ಆ ತರ ಮಾಹಿತಿ ಕೊಡುವಂತವ್ರು ತುಂಬಾ ಜನ ಇದ್ದಾರೆ. ಈ ರೀತಿ ಹೋಗ್ಬೇಕು, ಈ ರೀತಿ ಆಗ್ಬೇಕು ಅನ್ನೋ ಒಟ್ಟು ಇವತ್ತಿನ ಸ್ಥಿತಿಯನ್ನು ಗಮನಿಸಿದಾಗ ನೀವು ಆ ಮಾಹಿತಿ ಕೊಟ್ರೆ ಸಾಕ, ಇಲ್ಲ ಮುಂದೆ ಇನ್ನೇನಾದ್ರೂ ಮಾಡ್ಬೇಕಾ? ಈಗ ಉದ್ಯಮಿ ಯಶಸ್ವಿ ಆಗ್ಬೇಕು ಅಂದ್ರೆ ಮುಂದೆ ಏನಾದ್ರೂ ಮಾಡ್ಲಿಕ್ಕೆ ಒಂದು ಚಿಂತನೆ ನಿಮ್ಮಲ್ಲಿ ಇದೆಯಾ ಅನ್ನೋದು? ತರಬೇತಿ ಎಷ್ಟು ಇಂಪಾರ್ಟೆಂಟ್ ಇದೆಲ್ಲ ಮುಂದಿನ ದಿವಸದಲ್ಲಿ ಅವ್ರ ಭವಿಷ್ಯ ಒಂದು ಬುನಾದಿ ಆಗ್ಬೇಕು, ಒಂದು ಸಸ್ಟೈನಿಬಿಲಿಟಿ ಆಗ್ಬೇಕಾದ್ರೆ ಅವ್ರಿಗೆ ಒಂದು ಫೈನಾನ್ಸಿಯಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಇದೆ. ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಅಧಿಕಾರಿಗಳು ಇರ್ಬೋದು, ಅವರು ಕೂಡ ಸಪೋರ್ಟ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ತರಬೇತಿನ ಒಂದು 50% ಕೊಟ್ಟರೆ 50% ತರಬೇತಿ ಅವರಿಗೆ ನಮಗೆ ಸಂಬಂಧಪಟ್ಟಿದ್ದಷ್ಟು ನಾವು ತರಬೇತಿ ಕೊಟ್ಟಿರ್ತೀವಿ. ಜೊತೆಗೆ ಒಂದು ನಾವು ಅವರಿಗೆ ಪ್ರಮಾಣ ಪತ್ರ ಕೊಟ್ಟಿರ್ತೀವಿ. ಅದು ಅವರಿಗೆ ಒಂದು ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಸಹಾಯ ಸಿಕ್ಕಬಹುದು. ರಿಮೈನಿಂಗ್ ಕೆಲವೊಂದಿಷ್ಟು ಏನಂತಾರ ಮೇನ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕಾದ್ರೆ ನಾವು ಅನ್ಕೊಂಡಷ್ಟು ತುಂಬಾ ಈಸಿಯೆಸ್ಟ್ ಟಾಸ್ಕ್ ಅಲ್ವೇ. ಇಟ್ ಇಸ್ ಒನ್ ಆಫ್ ದ ಟಫೆಸ್ಟ್ ಟಾಸ್ಕ್. ಆಮೇಲೆ ಇದಕ್ಕೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಫೈನಾನ್ಸಿಯಲ್ ಸಪೋರ್ಟ್ ಬೇಕು. ದುಡ್ಡು ಇಲ್ಲದೆ ಇದ್ರೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಒಂದು ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನ ತಿಳಿಸಿದ್ರಿ ಸರ್ ನೀವು. ಆದ್ರೆ ಈಗ ನೀವು ಇಷ್ಟೆಲ್ಲ ಮಾಡಿ ಈಗ ನಮ್ಮ ಒಂದು VMF ಸಂಸ್ಥೆಯ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಕೂಡ ಅಧ್ಯಯನ ಮಾಡಿದ್ವಿ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ಇದರಲ್ಲಿ ಏನಾದ್ರೂ ಇನ್ನ ವಿಷಯಗಳು ಮತ್ತೆ ಸಿಸ್ಟಮ್, ಒಂದು ಈಕೋ ಸಿಸ್ಟಮ್ ಅನ್ನುವಂಥದ್ದು ಯಾವ ರೀತಿ ನೀವು ಅದನ್ನ ವಿವರಣೆ ಮಾಡೋಕೆ ಇಷ್ಟಪಟ್ಟಿರ? ಇವಾಗ ನಾವೆಲ್ಲ ತರಬೇತಿ ಕೊಟ್ಟಂತ ಸಂಸ್ಥೆಗಳು ಒಂದು ಲೆವೆಲ್ದಲ್ಲಿ ಪಾತ್ರ ವಹಿಸಿದ್ರೆ VMF ಸ್ವಲ್ಪ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಕೆಲಸ ಮಾಡ್ತಾರೆ. ನಿಮ್ಗೆ ಹೇಳಿದಾಗ ಒಂದು ಫೈನಾನ್ಸಿಯಲ್ ಸಪೋರ್ಟ್ ಇರ್ಬೋದು, ಜೊತೆಗೆ ಅವ್ರಿಗೆ ಫಾಲೋ ಅಪ್ ಮಾಡೋದಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ರೆಗ್ಯುಲರ್ ಫಾಲೋ ಅಪ್. ಈಗ ನಾವು ಕೂಡ ಫಾಲೋ ಅಪ್ ಮಾಡ್ತಿದ್ದೇವೆ. ಸ್ವಲ್ಪ ಮಟ್ಟಿಗೆ ಅವ್ರು ಉದ್ಯೋಗ ಮಾಡಿರೋಂತಂದ್ರೆ ಆಯ್ತು ಕೆಲಸ ಸಕ್ಸಸ್ ಮುಗಿತು ಅಂತ ಬಿಟ್ಬಿಡ್ತೀವಿ. ಬಟ್ ಇಲ್ಲಿ VMF ನಲ್ಲಿ ಸಪೋರ್ಟ್ ಮಾಡ್ತೀರಾ, ಫೈನಾನ್ಸಿಯಲ್ ಅಸಿಸ್ಟೆಂಟ್ ಮಾಡ್ತೀರಾ, ಜೊತೆಗೆ ಅವ್ರಿಗೆ ಏನ್ ಸ್ಟೇಟಸ್ ಇದೆ ಪ್ರೆಸೆಂಟ್ ಸ್ಟೇಟಸ್ ಸಿನಿಯರು ಬೇರೆ ಎಕ್ಸ್ಪೀರಿಯನ್ಸ್ ಯಾವ ಸ್ಟ್ಯಾಂಡ್ ಅಪ್ ಎಲ್ಲಿ ಸ್ಟ್ರಕ್ ಆಗಿದೆ ಅವರಿಗೆ ಮುಂದೆ ದಿನ ಹೋಗ್ಬೇಕಾದ್ರೆ ವಾಟ್ ಕೈಂಡ್ ಆಫ್ ಸಪೋರ್ಟ್ ನೀಡೆಡ್ ಫ್ರಮ್ ದ VMF. ಸೊ ದಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲವೂ ನಮಗೀಗ ಎಷ್ಟು ಗೊತ್ತಿದೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಬೆನಿಫಿಷರಿಗೆ ನಮ್ಗೆ ಎಷ್ಟು ಗೊತ್ತಿದ್ದಿಲ್ಲ ಅದನ್ನ ಸ್ಟೇಟ್ ಬಿಟ್ಟು ನಮ್ಗೆ ಗೊತ್ತಿಲ್ಲದ ವಿಷಯ ಯಾವುದೇ ರೀತಿ ತಪ್ಪು ಮಾಹಿತಿ ಕೊಡಬಾರ್ದು. ಫಸ್ಟ್ ಆಫ್ ಆಲ್ ಯಾವಾಗಲೂ ಒಂದು ಯಾವುದೇ ಎನಿ ಕಮ್ಯುನಿಟಿ ಯಾವುದೇ ಒಂದು ಸೊಸೈಟಿ ಒಳಗ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿ ಕೊಡೋದು ಒಂದು ನಮ್ದು ಜವಾಬ್ದಾರಿ. ನಮ್ಗೆ ಗೊತ್ತಿಲ್ಲದೆ ಇದ್ರೆ ಅದನ್ನ ನಾವು ತಿಳ್ಕೊಂಬಂದು ಹೇಳ್ತಾ ಒಂದು ಆಶ್ವಾಸನೆ ಕೊಡ್ಬೋದು. ಅದು ತಪ್ಪು ಮಾಹಿತಿ ಇರ್ಬೋದು, ತಪ್ಪು ಸುಳ್ಳು ಹೇಳೋದು ಇದು ಮಾಡ್ಬೋದು. ಯಾಕಂದ್ರೆ ಒಂದು ಸಲ ಆ ರೀತಿ ಒಂದು ಮಿಸ್ ಕಮ್ಯುನಿಕೇಶನ್ ಒಂದು ಸೊಸೈಟಿಯಲ್ಲಿ ಪಾಸ್ ಆದ್ರೆ ಅದು ಎಂಟೈರ್ ನೀವೇನು ಇಷ್ಟು ದಿವಸ ನೀವೇನು ಕೆಲಸ ಮಾಡೋ ಸಂಸ್ಥೆ ಇದಲ್ಲ ಒಂದು ಕಪ್ಪು ಚಿಕ್ಕಿ ಬರುತ್ತೆ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಯಾವುದೇ ಆದ್ರೆ ಫಾರ್ ಎಕ್ಸಾಂಪಲ್ ನೀವು 20-20 ಮಿನಿಟ್ಸ್ ಎಕ್ಸ್ಪೀರಿಯನ್ಸ್ ಆಗಿತ್ತಂದ್ರೆ ಎಲ್ಲಿಯೂ ಕೂಡ ನಾವು ಇದುವರೆಗೇನು ಕೆಲಸಕ್ಕೆ ಸಂಬಂಧಪಟ್ಟಂಗ ಒಂದು ರೆಡ್ ಮಾರ್ಕೆಟ್ ಎಲ್ಲಾರ್ದಾಗ ಕೆಲಸ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಬೇರೆ 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 ಅವಕಾಶ ಯಾಕೆ ಸಿಗುತ್ತೆ ಅಂತಂದ್ರೆ ಯಾವುದೇ ವ್ಯಕ್ತಿಯಲ್ಲಿ ಜ್ಞಾನ ಇತ್ತಂತಂದ್ರೆ ಅವಕಾಶ ಸಾಕಷ್ಟು ಇರ್ತದೆ. So that's one of the most important assets in every human's life. Knowledge is power ಅಂತಾರೆ. ಆ ರೀತಿ ಅದೇ ಸರ್ ನೀವು ಹೇಳ್ದಂಗೆ ನಾವು ನಮ್ಮ ಸಂಸ್ಥೆ ಯೋಚನೆ ಮಾಡೋ ಶೈಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಅನೇಕ ಉದ್ಯಮಿಗಳಾಗ್ಲಿಕ್ಕೆ ಆಗ್ಬೇಕು ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಸ್ವಾಭಾವಿಕ. ಮೊದ್ಲಾಗೆ ಒಂದು ಗಾದೆ ಮಾತಿತ್ತು, ಮದ್ವೆ ಆಗಿ ನೋಡು, ಒಂದು ಮನೆ ಕಟ್ಟಿ ನೋಡು ಅನ್ನೋದು. ಇವತ್ತು ಒಂದು ಸ್ಟಾರ್ಟ್ಅಪ್ ಮಾಡಿ ನೋಡುವಂತ ಮುಂದುವರೆದ ಭಾಗವಾಗಿ ಪ್ರತಿಯೊಬ್ಬರು ಉದ್ಯಮಿಗಳೇ ಹೋಗ್ತಾ ಇದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ
ಗಮನ ವಹಿಸುವಂತದ್ದು ಉದ್ಯಮ ಶುರು ಮಾಡ್ಬೇಕಾದ್ರೆ ಸ್ಥಳ ನೋಡ್ತಾರೆ. ಅಂದ್ರೆ ಫ್ಯಾಕ್ಟ್ರಿ ಕಟ್ಟಬೇಕು, ಮಿಷಿನರಿ ತರಬೇಕು, ಆಮೇಲೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು, ಪ್ರಾಡಕ್ಟ್ ಉತ್ಪಾದನೆ ಮಾಡ್ಬೇಕು, ಈ ತರ. ಆದ್ರೆ ಅದರ ಒಂದು ಪ್ಯಾರಲಲ್ ಆಗೇನೆ ನಾವೇನೇ ಒಂದು ಉದ್ಯಮ ಶುರು ಮಾಡಿದ್ರು, ಉತ್ಪಾದನೆ ಮಾಡಿದಾಗ ಅದು ಮಾರಾಟನೇ ಪ್ರಮುಖವಾಗಿರ್ತದೆ ವ್ಯಾಪಾರದಲ್ಲಿ. ಆದ್ರೆ ಇವತ್ತು ಬಹುತೇಕ ಉದ್ಯಮಿಗಳು ನಾವು ಗಮನಿಸಿದಂಗೆ ಫಸ್ಟ್ ಅವರು ಈ ಒಂದಕ್ಕೆ ಪ್ರಿಯಾರಿಟಿ ಕೊಟ್ಟಿರ್ತಾರೆ. ಆಮೇಲೆ ಯಾರೋ ಬಂದು ಕೊಂಡ್ಕೊಳ್ತಾರೋ ಅಥವಾ ಯಾರೋ ಬರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲ ಅದಾದ ನಂತರ ಅವರು ಮಾರ್ಕೆಟಿಂಗ್ ಹೋಗ್ತಾರೆ. ಇದನ್ನ ನೀವು ಯಾವ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಇವಾಗ ಮಾರ್ಕೆಟ್ನಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಪ್ರತಿಯೊಂದು ವಸ್ತು. ಈಗ ನನ್ನಲ್ಲಿದ್ದಂತ ವಸ್ತು ನೀವು ಮಾಡ್ತಿರ್ತಾರೆ, ನಿಮ್ಮಲ್ಲಿದ್ದಂತ ವಸ್ತು ಬೇರೆ ಮಾಡ್ತಿರ್ತಾರೆ. ಸೊ ಈ ರೀತಿ ಒಂದು ಸಿನಿಯರ್ ಇದ್ದಾಗ ಫಸ್ಟ್ ಈಗ ನಾವು ಕೂಡ ಟ್ರೈನಿಂಗಲ್ಲಿ ಒಂದು ದಿವಸ ಅವ್ರನ್ನ ಮಾರ್ಕೆಟಿಂಗ್ ಸರ್ವೆ ಅಂತ ಬಿಡ್ತಿದ್ದೀವಿ. ಅಂದ್ರೆ ಆಕ್ಚುಲಿ ದೇ ನೋ ದ ಹೌ ದ ಮಾರ್ಕೆಟಿಂಗ್ ವಿಲ್ ಬಿ ಫಂಕ್ಷನ್, ಯಾವ ರೀತಿ ಕೆಲಸ ಮಾಡ್ತಿದೆ, ಏನು ಸ್ಟೇಟಸ್ ಇದೆ. ಈಗ ನೀವು ಕೆಲವೊಂದಿಷ್ಟು ಮಂದಿ ಬೇರೆ ಬೇರೆ ಕಡೆಯಿಂದ ಕರೆಸ್ತಿದ್ದೀವಿ ಸರ್. ಒಂದು ಡಿಸ್ಟ್ರಿಕ್ಟ್ ಅಂತಂದ್ರೆ ಎಲ್ಲಿಯವರು ಬರ್ತಿದ್ರು, ತಾಲೂಕು ಪ್ಲೇಸ್ನಾಗ ಬರ್ತಿದ್ರು, ಡಿಸ್ಟ್ರಿಕ್ಟ್ ನಾಗ ಬರ್ತಿದ್ರು, ತಾಲೂಕಿಗೆ ಹಳ್ಳಿಗೆ ಆಮೇಲೆ ಡಿಸ್ಟ್ರಿಕ್ಟ್ ತುಂಬಾ ವೇರಿಯೇಷನ್ ಬರ್ತದಲ್ಲ. ಸೊ ಅವ್ರ ಮಾರ್ಕೆಟ್ ಸ್ಟ್ರಕ್ಚರ್ ಬೇರೆ, ನಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಬೇರೆ. ಅವ್ರು ನೋಡಿದಾಗ ಯಾವ್ದು ತುಂಬಾ ಪೊಟೆನ್ಶಿಯಲ್ ಇದೆ ಈಗ ಮಾರಾಟ ಮಾಡಿದ್ರೆ ಅಂತ ವಸ್ತುನ ರೆಡಿ ಮಾಡಿಸ್ಬೇಕು. ಎಲ್ಲರೂ ಮಾಡೋದ್ರಲ್ಲಿ ಅಂತದೇನು ವ್ಯತ್ಯಾಸ ಇರಲ್ಲ. ಎಲ್ಲರೂ ಮಾಡೋದು ಬಿಟ್ಟು ನೀವೇನ್ ಮಾಡ್ತಿಲ್ಲ, ದಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವೇರಿಯೇಷನ್ ಆಫ್ ದ ಪ್ರಾಡಕ್ಟ್. ಸೊ ಅಂತದ ಇತ್ತಂದ್ರೆ ಆ ಪ್ರಾಡಕ್ಟ್ ತುಂಬಾ ವ್ಯಾಲ್ಯೂಬಲ್ ಇರ್ತದೆ ಅಂತ ಹೇಳಿ ಈ ರೀತಿ ನಾವು ಅದನ್ನ ಅಲ್ಲಿ ಕರ್ಕೊಂಡ್ಬಂದು ಟ್ರೈನಿಂಗ್ ಸೆಂಟರ್ ಕೂಡಿಸ್ಕೊಂಡು ಫೀಡ್ಬ್ಯಾಕ್ ಕೇಳ್ತಿದ್ವಿ. ನಾವು ಫೀಡ್ಬ್ಯಾಕ್ ಮ್ಯಾಗ ಸಜೆಷನ್ ಕೊಡ್ತೀವಿ. ಈ ರೀತಿ ಎಲ್ಲರೂ ಸೇಮ್ ಐಟಮ್ ಮಾಡಿದ್ರೆ ಈಗ ನಾನೊಬ್ಬ ಕಸ್ಟಮರ್, ಫಾರ್ ಎಕ್ಸಾಂಪಲ್ ನೀವು ಒಂದು ಅಗರಬತ್ತಿ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಿ, ನೀವು ಮಾಡ್ತೀನಿ, ನಾನು ಮಾಡ್ತೀನಿ, ಅವ್ರು ಮಾಡ್ತಿಲ್ಲ. ನಾನು ಯಾಕೆ ತಗೋಬೇಕು? ನಾನು ಅದ್ರಲ್ಲಿ ಏನ್ ಮಾಡ್ತೀನಿ, ಒಂದು 2-3 ಇಂಪಾರ್ಟೆನ್ಸ್ ಸಬ್ಜೆಕ್ಟ್ ನೋಡ್ತೀನಿ. ಒಂದು ಎಫೋರ್ಡೆಬಲ್ ಇರಬೇಕು, ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು. ಎಫೋರ್ಡೆಬಲ್ ಇರಬೇಕು, ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು. ಎಫೋರ್ಡೆಬಲ್ ಅಂತಾರೆ ನನ್ನ ಕಡೆ 10 ರೂಪಾಯಿ ಇದೆ, 10 ರೂಪಾಯಿ ಸಿಗುವಂತದ್ದು ಒಳ್ಳೆ ಕ್ವಾಲಿಟಿ ಇರಬೇಕು, 10 ರೂಪಾಯಿ ಅಷ್ಟೇ ಅದು ವೇಟೇಜ್ ಇರಬೇಕು. ಸೊ ಈ ರೀತಿ ಸರ್ವಿಸ್ ಓರಿಯೆಂಟೆಡ್ ಕೊಟ್ರೆ ಇದಕ್ಕೆ ಯಾವಾಗಲೂ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ. ಒಂದು ಸರ್ ಅದೊಂದು. ಜೊತೆಗೆ ನೀವು ಯಾವುದೇ ಪ್ರಾಡಕ್ಟ್ ಮಾಡಿ ನೆಟ್ ವೇಟ್ 250 ಗ್ರಾಮ್ ಅಂತ ಬಂದಿರ್ತಿಲ್ಲ, ಎಲ್ಲಿ ಆದ್ರೂ ಅದು ತೂಕ ಮಾಡಿಸ್ಕೊಂಡ್ ಬಂದ್ರು ಅದು 250 ಗ್ರಾಮ್ ಇರಲೇಬೇಕು. ಇದು ಕ್ವಾಂಟಿಟಿ. ಅಂದ್ರೆ ಕ್ವಾಲಿಟಿ ಅಂದ್ರೆ ನೀವು ಯಾವ ರೀತಿ ಮಾಡ್ತೀವಿ ಕ್ವಾಲಿಟಿ. ನಾನೊಂದು ಯಾವ್ದೋ ಒಂದು ಫುಡ್ ಅನ್ನ ಅಥವಾ ಐಟಮ್ ತಿಂದು ನೋಡಿದ್ರೆ ಅದು ತುಂಬಾ ಟೇಸ್ಟ್ ಇದೆ, ಅದನ್ನ ಮತ್ತೊಬ್ಬನ ರೆಫರ್ ಮಾಡ್ಬೇಕಂತಂದ್ರೆ ದಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಕ್ವಾಲಿಟಿ. ಸೊ ಈ ರೀತಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಒಳಗೆ ಯಾವ್ದೇ ರೀತಿ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗಬೇಡಿ ಅಂತ ನಾನು ಸಾಕಷ್ಟು ಈ ಒಂದು ಟ್ರೈನಿಂಗ್ ತಗೊಳ್ಳಂತ ಟೈಮಲ್ಲಿ ನಾವು ರಿಸರ್ಚ್ ಪರ್ಸನ್ ಅಂತ ನಾವೇನು ಕೆಲಸ ಮಾಡ್ತೀವಲ್ಲ ಆ ಟೈಮಲ್ಲಿ ಹೇಳಿದಂತ ಒಂದು ಸಂದರ್ಭ ಉಂಟು ಸರ್. ಓಕೆ ಸರ್, ನೀವು ಹೇಳೋ ಪ್ರಕಾರ ಯಾವುದೇ ಒಂದು ಉದ್ಯಮದಲ್ಲಿ ಗುಣಮಟ್ಟ ಬಹಳ ಮುಖ್ಯವಾಗಿರ್ತದೆ, ಮತ್ತೆ ಪಾರದರ್ಶಕತೆಯೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ತುಂಬಾ ಧನ್ಯವಾದ ಸರ್ ನಿಮ್ಗೆ ಇಷ್ಟು ಮಾಹಿತಿಯನ್ನ ಕಡಿಮೆ ಅವಧಿನಲ್ಲಿ ತಿಳಿಸಿದ್ದಕ್ಕೆ. ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ವೇಗಫ್ ಸಂಸ್ಥೆ ಜೊತೆಗೆ ಇರುವಂತ ತಮಗೆ ನಿರ್ದೇಶಕರಾದಂತ ಮಹೇಶ್ ಸಾಹೇಬರಿಗೆ ಉತ್ತರ ಕನ್ನಡ ಪರವಾಗಿ, ಸಿಲಾಕ್ ಸಂಸ್ಥೆ ಪರವಾಗಿ, NLM ಇರ್ಬೋದು, DIC ಇರ್ಬೋದು, ಸಿಲಾಕ್ ಇರ್ಬೋದು, ಎಲ್ಲ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ನಮಸ್ಕಾರ. ತುಂಬಾ ಧನ್ಯವಾದ ಸರ್.